ವಾರ್ತೆಗಳ ವಿವರ. ಗೋಲ್ಡನ್ ಹುಡುಗಿಯರ ಜೊತೆ ಆ ಸಾಧಿಸಿದ ಯುವಕನ ಮುಖದಲ್ಲಿ ಮಂದಹಾಸ ಇತ್ತು. ಏನೋ ಸಾಧಿಸಿದ ಆತ್ಮತೃಪ್ತಿ ಇತ್ತು. ಖುಷಿಯ ಕ್ಷಣಗಳು ಅವರ ಕಣ್ಣುಗಳಲ್ಲಿ ಮಿನುಗ್ತಾ ಇತ್ತು. ಬಂಗಾರದ ಪದಕ ಗೆದ್ದ ಆ ಹುಡುಗಿಯರ ಖುಷಿಗೆ ಪಾರವೇ ಇರಲಿಲ್ಲ. ಅಂದಹಾಗೆ ಶಿವಮೊಗ್ಗದ ಕೃಷಿ ವಿವಿ ಘಟಿಕೋತ್ಸವದಲ್ಲಿ ಬಂಗಾರದ ಪದಕಗಳನ್ನು ಗಳಿಸಿದ ಯುವತಿಯರ ಜೊತೆ ಏಕಾಂಗಿ ಯುವಕ ಇಂದು ಖುಷಿಯ ಅಲೆಯಲ್ಲಿ ತೇಲಿದ್ರು. ಹೌದು, ಇವೆಲ್ಲ ದೃಶ್ಯ ಕಂಡು ಬಂದದ್ದು ಶಿವಮೊಗ್ಗದ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ಏರ್ಪಡಿಸಲಾಗಿದ್ದ 6ನೇ ಘಟಿಕೋತ್ಸವ ಸುಗ್ಗಿ ಸಂಭ್ರಮದಲ್ಲಿ. ವಿವಿಧ ಶಿಕ್ಷಣ ವಿಭಾಗದಲ್ಲಿ 28 ವಿದ್ಯಾರ್ಥಿಗಳಿಗೆ 35 ಚಿನ್ನದ ಪದಕ ಹಾಗೂ 15 ವಿದ್ಯಾರ್ಥಿಗಳಿಗೆ ಪಿಎಚ್ಡಿ ಪದವಿ ಪ್ರದಾನ ಮಾಡಿದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಸ್ವರ್ಣ ಪದಕಗಳನ್ನು ಹಂಚಿಕೊಂಡು ಬೀಗಿದ್ದಾರೆ. ಅದರಲ್ಲೂ ಅತಿ ಹೆಚ್ಚು ಅಂದರೆ 24 ಯುವತಿಯರೇ ಸ್ವರ್ಣ ಪದಕಗಳನ್ನು ಗಳಿಸಿರೋದು ಹೆಮ್ಮೆಯ ವಿಚಾರವಾಗಿತ್ತು. ವಿವಿಧ ಶಿಕ್ಷಣ ವಿಭಾಗದಲ್ಲಿ 28 ವಿದ್ಯಾರ್ಥಿಗಳಿಗೆ 35 ಚಿನ್ನದ ಪದಕ ಹಾಗೂ 15 ವಿದ್ಯಾರ್ಥಿಗಳಿಗೆ ಪಿಎಚ್ಡಿ ಪದವಿ ಪ್ರದಾನ ಮಾಡಲಾಯಿತು. ಈ ವೇಳೆ ಘಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಉಪ ಮಹಾನಿರ್ದೇಶಕರಾದ ಡಾಕ್ಟರ್ ಆರ್.ಸಿ. ಅಗರ್ವಾಲ್ ಘಟಿಕೋತ್ಸವದ ಭಾಷಣ ಮಾಡಿದರು. Shimoga Open. Let the candidates be presented and declare that if admitted to the degree for which you have been recommended, you will in your daily life conduct yourself as worthy member of this university. Of this university. At the very outset, I congratulate the students who have received well-deserved degrees and awards today. I also congratulate the Vice Chancellor, Dr. Nayak, for his dynamic leadership and what are the requirement of our society. Laboratory, let us make efforts. The resources will fall to you. जैसे आप लोगों ने हनुमान चालीसा पढ़ा होगा और एक हम लोग सभी पढ़ते हैं उसको, और उसमें एक बड़ा अच्छा एक दोहा आता है, बल बुद्धि विद्या देव मोहे. And declare that ಪಟ್ಟಿಯಲ್ಲಿ Keladi Shiv. अरुणा के Science and Agriculture Chemistry, please follow. Janvi Katti. Winner 3-7 कुमारी अरुणा के श्री अमोघ वर्ष चिंतरगी डॉक्टर ಫಿಲಾಸಫಿ ಭವ್ಯ ವಿಪಿ ಡಾಕ್ಟರ್ ಫಿಲಾಸಫಿ ಸವಿಯಲ್ಲಿ 2019-20 ಶೈಕ್ಷಣಿಕ ವರ್ಷದಲ್ಲಿ ಪದಕ ಗಳಿಸಿರುವ ಕುಮಾರಿ ಸುಮಿತ್ರಾ ಬಿಎಸ್ ಎಂಎಸ್ಸಿ ಕೃಷಿ ಮಹಾವಿದ್ಯಾಲಯ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗ ಇವರು 2019-20 ಶೈಕ್ಷಣಿಕ ವರ್ಷದಲ್ಲಿ ಆನುವಂಶಿಕತೆ ಮತ್ತು ಸಸ್ಯ ಇವರು 2019-20 ಶೈಕ್ಷಣಿಕ ವರ್ಷದಲ್ಲಿ ಸಸ್ಯ ರೋಗಶಾಸ್ತ್ರ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಕ್ಕಾಗಿ ವಿಶ್ವವಿದ್ಯಾಲಯದ ಸ್ವರ್ಣ ಪದಕವನ್ನು ಪಡೆದುಕೊಂಡಿರುತ್ತಾರೆ. ಇವರ OGPA 9.54. ಕುಮಾರಿ ಶ್ವೇತಾ ತೋಟಗಾರಿಕಾ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗ ಇವರು 2019-20 ಶೈಕ್ಷಣಿಕ ವರ್ಷದಲ್ಲಿ ತೋಟಗಾರಿಕಾ ವಿಷಯದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಕ್ಕಾಗಿ ವಿಶ್ವವಿಧಿ ಎಂಎಸ್ಸಿ ತೋಟಗಾರಿಕೆ ಪಡೆದುಕೊಂಡಿರುತ್ತಾರೆ. ಇವರ OGPA 9.31. ಕುಮಕ ವರ್ಷದಲ್ಲಿ ಪುಷ್ಪ ಕೃಷಿ ಮತ್ತು
ಉದ್ಯಾನ ವಿನ್ಯಾಸ ವಿಷಯದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ವಿಶ್ವಗಾರಿಕೆ ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆ ಇವರು 2019-20 ಸಾಲಿನ ಎನ್ ಹೆಳವರ್ MSc ತೋಟಗಾರಿಕೆ ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆ ಇವರು 2019-20 ಶೈಕ್ಷಣಿಕ ವರ್ಷದಲ್ಲಿ 0.36 ಅಂಕಗಳನ್ನು ಪಡೆದಕ್ಕಾಗಿ ವಿಶ್ವವಿದ್ಯಾಲಯದ ಸ್ವರ್ಣ ಪದಕವನ್ನು. ನನ್ನ ಹೆಸರು ಕ್ಷಮಾ ಕೋಪಡೆ, ನಾನು ಬನಹಟ್ಟಿ ಊರು ಬಾಗಲಕೋಟ್ ಜಿಲ್ಲೆಯವಳು. ಒಟ್ಟಿನಲ್ಲಿ ಪದಕಗಳಿಗೆ ಬಾಜಿಂದರಾದ ಅಮೃತ ಸೇರಿದಂತೆ ಸ್ವರ್ಣ ಪದಕಗಳನ್ನು ಗಳಿಸಿದ ಇತರೆ ವಿದ್ಯಾರ್ಥಿನಿಯರ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ಎಲ್ಲರೂ ಸಂಭ್ರಮದಿಂದಲೇ ಕ್ಯಾಮೆರಾಗೆ ಫೋಸ್ ನೀಡಿ ತಮ್ಮ ಪದಕಗಳ ಹಿಂದಿನ ವಿಶ್ವಾಸ ಮತ್ತು ಕಷ್ಟಗಳ ದಿನಗಳನ್ನು ಮೆಲುಕು ಹಾಕಿದ್ರು. ಒಬ್ಬರಿಗೊಬ್ಬರು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಶುಭಾಶಯ ವಿನಿಮಯ ಮಾಡಿಕೊಂಡ್ರು. ಈ ವೇಳೆ ಅವರ ಮುಖದಲ್ಲಿ ಮಂದಹಾಸ ಮಿನುಗುವಂತಿತ್ತು. ಈ ವೇಳೆ ಪೌಷ್ಟಿಕಾಂಶಯುಕ್ತ ಹಾಗೂ ಹಸಿವು ಮುಕ್ತ ರಾಷ್ಟ್ರ ನಿರ್ಮಾಣ ಇಂದಿನ ತುರ್ತು ಅಗತ್ಯ ಎಂದು ನವದೆಹಲಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಉಪ ಮಹಾನಿರ್ದೇಶಕ ಡಾಕ್ಟರ್ RC ಅಗರ್ವಾಲ್ ಹೇಳಿದರು. ವಿವಿ ಆವರಣದಲ್ಲಿ ಏರ್ಪಡಿಸಲಾಗಿದ್ದ 6ನೇ ಘಟಿಕೋತ್ಸವ ಸುಗ್ಗಿ ಸಂಭ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ದೇಶದಲ್ಲಿ ಪ್ರತಿಯೊಬ್ಬರಿಗೂ ಗುಣಮಟ್ಟದ ಪೌಷ್ಟಿಕಾಂಶಯುಕ್ತ ಆಹಾರ ಲಭಿಸಬೇಕು. ದೇಶದಲ್ಲಿನ ಪೌಷ್ಟಿಕಾಂಶದ ಕೊರತೆಯನ್ನು ನೀಗಿಸುವಲ್ಲಿ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುವ ಮೂಲಕ ಜಾಗತಿಕವಾಗಿ ದೇಶವನ್ನು ಗುರುತಿಸಿಕೊಳ್ಳುವ ಸ್ಥಾನಕ್ಕೆ ಕೊಂಡೊಯ್ಯುವ ಜವಾಬ್ದಾರಿ ಪ್ರತಿಯೊಬ್ಬರದಾಗಿದೆ ಎಂದ ಅವರು ಈ ವಿಷಯವನ್ನು ಎಲ್ಲರೂ ಸವಾಲಾಗಿ ಸ್ವೀಕರಿಸಬೇಕು ಎಂದು ಹೇಳಿದರು. Below Bangladesh, below Pakistan in that particular thing. So it's a challenge for all of us. Though those figures may not be correct, but let us still find that nobody is sleeping hungry, nobody is sleeping with less nutrition. So that's what we have to see. And for that, the important role which is played by is the biodiversity, agrobiodiversity in particular, I can say. And for that, you know, the important role of plant genetic resources which can be played by all of us by taking their importance. As we know that 75%, it's a very alarming figure, 75% of the plant genetic diversity has been already, again it's a very alarming figure, how the 75% of the water which precipitates goes to the ocean. Only 25. ಕೃಷಿ PhD ಕೃಷಿ ಕೀಟಶಾಸ್ತ್ರದಲ್ಲಿ 2 ಗೋಲ್ಡ್ ಮೆಡಲನ್ನು ಪಡ್ಕೊಂಡಿದ್ದೀನಿ. ನಮ್ಮ ಊರು ಪಾಲೇನಹಳ್ಳಿ ಅಂತೇಳಿ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ನಾನು ಇವಾಗ ಹೆಸರು ಬೆಳೆಯಲ್ಲಿ ಬರುವ ಕೀಟಗಳ ಮೇಲೆ PhD ಸಂಶೋಧನೆಯನ್ನು ಮಾಡಿ ನಾನು ಡಾಕ್ಟರ್ ಕಲ್ಲೇಶ್ವರ ಸ್ವಾಮಿ ಸರ್ CM ಅವರ ಮಾರ್ಗದರ್ಶನದಲ್ಲಿ PhDಯನ್ನು ಮುಗಿಸಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರೋದ್ರಿಂದ 2 ಚಿನ್ನದ ಪದಕಗಳನ್ನು ಪಡೆದಿದ್ದೇನೆ. ತುಂಬ ಖುಷಿ ಆಯ್ತಿದೆ. ನಾವು ನಮ್ಮ ಅಪ್ಪ ಅಮ್ಮನೂ ಕೂಲಿಯಿಂದ ಮಾಡೇ ಇರೋದು, ಇವಾಗೂ ಕೂಲಿನೇ ಮಾಡ್ತಿದ್ದಾರೆ. ಬಟ್ ಆದರೂ ನಾವು ಇಷ್ಟು ಮಾಡೋದ್ರಿಂದ ಇವಾಗ ಒಂದು ಸ್ವಲ್ಪ ಖುಷಿ ಆಯ್ತಿದೆ. ಮುಂದೇನಾದರೂ ಒಂದು ಸ್ವಲ್ಪ ಕೃಷಿ ಸಂಶೋಧನೆದಲ್ಲೇ ಜಾಬ್ ಸಿಕ್ಕಿ, ಇವಾಗ ಸದ್ಯಕ್ಕೆ ನಾನು ಇಲ್ಲೇ ಕೆಲಸ ಮಾಡ್ತೀನಿ ಗುತ್ತಿಗೆ ಆಧಾರದ ಮೇಲೆ. ಮುಂದೆ ಕೃಷಿ ಸಂಶೋಧನೆಯಲ್ಲಿ ಮುಂದೆ ಇದು ಮಾಡಬೇಕು ಅಂತ. ನಾನು ಮೂಲತಃ ಜೋರಾಗಿ ಹೇಳ್ಬೇಕು. ನನ್ನ ಹೆಸರು ದಿವ್ಯಾ. ನಾನು ಮೂಲತಃ ತರೀಕೆರೆ ತಾಲೂಕಿನವಳು. ಅಲ್ಲಿ ಒಂದು ಚಿಕ್ಕ ಹಳ್ಳಿ ಸಿದ್ದೇಶ್ವರ ಅಂತ ಹೇಳಿ. ನಾನು ನಂದು ಗ್ರಾಜ್ಯುಯೇಷನ್ ಮುಗಿಸಿದ್ದು ಹಾಸನ್ ಕಾಲೇಜಲ್ಲಿ. ಪೋಸ್ಟ್ ಗ್ರಾಜ್ಯುಯೇಷನ್ನು ಈ ಕಾಲೇಜಲ್ಲೇ ಎಂಟಮಾಲಜಿ ಕೀಟಶಾಸ್ತ್ರ ಅಂತ ಹೇಳಿ ಆ ವಿಭಾಗದಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ತಿರೋದು. ಈಗ ನಾನು ಪ್ರೆಸೆಂಟ್ಲಿ ಏನಂದರೆ ಇಲ್ಲೇ ಜಿಲ್ಲಾ ಪಂಚಾಯತ್ ಆಫೀಸಲ್ಲಿ ಯಂಗ್ ಪ್ರೊಫೆಷ್ನಲ್ ಆಗಿ ಕೆಲಸ ಮಾಡ್ತಾಯಿದ್ದೇನೆ. ಈಗ 2 ಗೋಲ್ಡ್ ಮೆಡಲ್ ಬಂದಿದೆ. ಒಂದು ಯೂನಿವರ್ಸಿಟಿ ಗೋಲ್ಡ್ ಮೆಡಲು, ಇನ್ನೊಂದು ಎಂಟಮಾಲಜಿ. ನನ್ನ ಹೆಸರು ಕ್ಷಮಾ ಕೋಪಡೆ, ನಾನು ಬನಹಟ್ಟಿ ಊರು ಬಾಗಲಕೋಟ್ ಜಿಲ್ಲೆಯವಳು. ನಾನು BSc ಹಾನರ್ಸ್ ಫಾರೆಸ್ಟ್ರಿಯಲ್ಲಿ ಮುಗಿಸಿದ್ದೇನೆ. ಈಗ MSc ವುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಡೆಹ್ರಾಡೂನಲ್ಲಿ ಪಡೆಯುತ್ತಿದ್ದೇನೆ. ನೆಕ್ಸ್ಟ್ ಇಯರ್ ಮುಗಿಯುತ್ತೆ.
ಈ ಯೂನಿವರ್ಸಿಟಿಯಲ್ಲಿ ಫಾರೆಸ್ಟ್ರಿಯಲ್ಲಿ ಟಾಪ್ ಮಾಡಿದ್ದೇನೆ. ಒಂದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಸೈನ್ಸ್ ಗೋಲ್ಡ್ ಮೆಡಲು, ಇನ್ನೊಂದು ಟಾಟಾ ಕಾಫಿ ಅವ್ರದ್ದು ಗೋಲ್ಡ್ ಮೆಡಲ್. ಪೂಜಾ PS, ನಾನು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಪಿಳ್ಳೇನಹಳ್ಳಿ ಗ್ರಾಮದಿಂದ ಬಂದಿದ್ದೀನಿ. ನನ್ನ ಅಪ್ಪ ಅಮ್ಮ ಬಂದು ರೈತರು ಫ್ಯಾಮಿಲಿಯಿಂದ ಬಂದು ನನಗೆ ಸಸ್ಯ ರೋಗಶಾಸ್ತ್ರ ವಿಭಾಗದಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡಿರೋದು ತುಂಬ ಖುಷಿಯಾಗಿದೆ. ನಾವು ಗೋಲ್ಡ್ ಮೆಡಲ್ ತಗೊಂಡು ಇರೋದಕ್ಕೆ ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿಂದ ಬಂದಿದ್ದೀನಿ. ನಾನು ಪ್ರಸ್ತುತ ನನ್ನ BSc ಹಾರ್ಟಿಕಲ್ಚರ್ ಡಿಗ್ರಿಯನ್ನು ಹಿರಿಯೂರು ಕಾಲೇಜಿಂದ ಮುಗಿಸಿರೋದು. ನಾನೀಗ UPSC ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ನಮ್ಮ ತಂದೆ ತಾಯಿ ನನ್ನ ಹೆಸರು ಶಿಲ್ಪಾ ML. ನಾನು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಕಪ್ಪನಹಳ್ಳಿ ಅನ್ನೋ ಊರಿಂದ ಬಂದಿದ್ದೀನಿ. ನಾನು ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಮೂಡಿಗೆರೆ ತರಕಾರಿ ವಿಜ್ಞಾನ ವಿಭಾಗದಲ್ಲಿ ಈ ವರ್ಷ ಗೋಲ್ಡ್ ಮೆಡಲ್ ತೊಗೊಂಡಿದ್ದೀನಿ. ನಮ್ಮ ತಂದೆ ಹೆಸರು ಲಕ್ಷ್ಮಣಪ್ಪ, ನಮ್ಮಮ್ಮ ಪಾರ್ವತಮ್ಮ ಅಂತ. ನಾವು ಕೃಷಿಕ ಕುಟುಂಬದವರು. ನನ್ನ ಇವತ್ತಿನ ಈ ಸಾಧನೆಗೆ ನಮ್ಮ ಅಪ್ಪ ಅಮ್ಮ, ನನ್ನ ಅಕ್ಕ ತಂಗಿ, ನಮ್ಮ ಭಾವ, ನಮ್ಮ ಫ್ಯಾಮಿಲಿ ಗಂಗಾಪ್ರಸಾದ್ ಸರ್ ಆ್ಯಂಡ್ ಡಾಕ್ಟರ್ ಗಣಪತಿ ಸರ್, ಇವರು ಕೂಡ ಇವರ ಎಫರ್ಟ್ಸ್ ತುಂಬ ಇದೆ. ಇವರಿಗೆಲ್ಲ ನಾನು ತುಂಬ ಧನ್ಯವಾದ ಹೇಳಕ್ಕೆ ಪಡ್ತೀನಿ. ಹಾಗೆ ನನಗೆ ಇದುವರೆಗೂ ಕೃಷಿಕ ಕುಟುಂಬ ನಮ್ಮದು. ನನಗೆ BSc ಕೃಷಿ ಪದವಿನಲ್ಲಿ 4 ಗೋಲ್ಡ್ ಮೆಡಲ್ ಬಂದಿದೆ. ನಾನು ನನ್ನ ಈ ಮೂಲಕ ನಮ್ಮ ತಂದೆ ತಾಯಿ ಮತ್ತು ನನ್ನ ಫ್ರೆಂಡ್ಸು ನನಗೆ ಮುಂದೆ IAS ಅಧಿಕಾರಿ ಆಗಬೇಕು ಅನ್ನೋ ಕನಸಿದೆ. ಆ ಕನಸಿನ ಮೂಲಕ ನಾನು ರೈತ ಬಾಂಧವರಿಗೆಲ್ಲ ತುಂಬ ಒಳ್ಳೆ ಕೆಲಸಗಳನ್ನ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವೇಳೆ ವಿಜ್ಞಾನಿಗಳಾದ ಡಾಕ್ಟರ್ ರವಿ PS ಟ್ರಸ್ಟ್ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಸುಭಾಷ್ B ಹಾಗೆ RPS-PS ನ ಟ್ರಸ್ಟಿ ಅರುಣಾದೇವಿ, ಪ್ರಾಂಶುಪಾಲರಾದ ಡಾಕ್ಟರ್ ಚೈತನ್ಯ ಕುಮಾರ್, CCA ಡಾಕ್ಟರ್ ನಾಗರಾಜ್ ಉಪಸ್ಥಿತರಿದ್ದರು.